ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸಂಡಿ. ಇತ್ತೀಚಿನ ದಿನಗಳಲ್ಲಿ ಕೆಲವೊಬ್ಬ ಬೈಕ್ ಸವಾರರಿಗೆ ಹೆಲ್ಮೆಟ್ ಅಸಡ್ಡೆಯಾಗಿ ಪರಿಣಮಿಸಿದೆ. ಇದರ ಪರಿಣಾಮವಾಗಿ ಭಾಳಷ್ಟು ಕಡೆ ಅಪಘಾತಗಳಾಗುತ್ತೆ, ಬೈಕ್ ಸವಾರರು ಸಾವನ್ನಪ್ತಾರೆ. ಇವೆಲ್ಲವೂ ಕಾಮನ್ ರೊಟೀನ್ ಅನ್ನೋ ರೀತಿಯಲ್ಲಿ ಆಗಿದೆ. ಹೀಗೆ ಹೆಲ್ಮೆಟ್ ಹಾಕಲಾರ್ದೆ ಏನು ಬೈಕ್ ಸವಾರನೊಬ್ಬ ಬರೋಬ್ಬರಿ 36,500 ರೂಪಾಯಿವರೆಗೂ ಸಹ ದಂಡ ಏರೋವರೆಗೂ ಸಹ ಸುಮ್ಮನೆ ಕುಳಿತು ಕೊನೆಗೆ ಅನಿವಾರ್ಯವಾಗಿ ದಂಡ ಕಟ್ಟುವಂತಹ ಪ್ರಸಂಗ ಬಂದಿದೆ. ಇದೇ ಮಾದರಿಯಲ್ಲಿ ದೊಡ್ಡ ಮೊತ್ತದ ಒಂದು ದಂಡಗಳನ್ನು ಪಾವತಿಸಿದಂಥ ಘಟನೆಗಳು ಹುಬ್ಬಳ್ಳಿಯಲ್ಲಿ ನಡೆದಿದೆ. ಈಗೇನು ರಾಜ್ಯ ಸರ್ಕಾರ ಏನು 50% ಡಿಸ್ಕೌಂಟ್ ಕೊಟ್ಟಿದೆ, ಬಂಪರ್ ಆಫರ್ ಕೊಟ್ಟಿದೆ, ಏನು ದಂಡದಲ್ಲಿ ಏನು 50% ರಿಯಾಯಿತಿ ಕೊಟ್ಟಿದೆ. ಅದರ ಒಂದು ಲಾಭ ಬಳಸ್ಕೊಂಡು ಬೈಕ್ ಸವಾರರು ಕೊನೆಗೆ ಅನಿವಾರ್ಯವಾಗಿ ದಂಡನ ಕಟ್ತಾ ಇದ್ದಾರೆ. ಏನೆಲ್ಲ ದಂಡಗಳು ಕಟ್ತಾ ಇದ್ದಾರೆ ಮತ್ತು ಎಷ್ಟು ಪ್ರಮಾಣದಲ್ಲಿ ಕಟ್ಟಿದ್ದಾರೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗೇನು ಬೈಕ್ ಅಂದ ಕೂಡಲೇ ಈಗ ಸುಪ್ರೀಂ ಕೋರ್ಟ್ ಒಂದು ಗೈಡ್ಲೈನ್ಸ್ ಇದೆ, ಕಡ್ಡಾಯವಾಗಿ ಏನು ಹೆಲ್ಮೆಟ್ ಹಾಕಲೇಬೇಕಂತೇಳಿ. ಈಗ ಕಾರಿಗೆ ಹೇಗೆ ಸೀಟ್ ಬೆಲ್ಟ್ ಹಾಕ್ಬೇಕು ಅನ್ನೋ ಒಂದು ನಿಯಮ ಇದೆಯೋ ಅದೇ ಮಾದರಿಯಲ್ಲಿ ಬೈಕ್ ಸವಾರರು ಹೆಲ್ಮೆಟ್ ಹಾಕ್ಕೋಬೇಕು. ಕೆಲವೊಂದು ಕಡೆ ಹಿಂಬದಿಯ ಸವಾರರು ಸಹ ಹೆಲ್ಮೆಟ್, ಬೆಂಗಳೂರು ಅಂತ ದೊಡ್ಡ ದೊಡ್ಡ ಮೆಟ್ರೋ ಸಿಟಿಗಳಲ್ಲಿ ಹಿಂಬದಿಯ ಸವಾರರಿಗೂ ಸಹ ಹೆಲ್ಮೆಟ್ ಕಡ್ಡಾಯಗೊಳಿಸಲಾಗಿದೆ. ಉಳಿದಂತೆ ಎಲ್ಲ ಕಡೆಯೂ ಸಹ ಮುಂಬದಿಯ ಏನು ಬೈಕ್ ರೈಡ್ ಯಾರು ಮಾಡ್ತಾರೆ ಅವರು ಏನು ಹೆಲ್ಮೆಟ್ ಹಾಕೊಳ್ಳೋದು ಕಡ್ಡಾಯವಾಗಿದೆ. ಇದು ಏನು ಅಪಘಾತದಲ್ಲಿ ಒಂದು ವೇಳೆ ಅಪಘಾತ ಸಂಭವಿಸಿದಲ್ಲಿ ಹೆಡ್ ಇಂಜುರಿ ಆಗಿ ಒಂದು ರಕ್ತಸ್ರಾವವಾಗಿ ಡೆತ್ ಆಗಬಾರ್ದು, ತೊಂದರೆ ಆಗಬಾರ್ದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಪ್ರಿಕಾಷನ್ಸನ್ನು ಒಂದೇನು ತೆಗೆದುಕೊಳ್ಳಲಾಗ್ತಾ ಇದೆ. ಅಂದರೆ ಕೋರ್ಟ್ ಸಹ ಕಟ್ಟುನಿಟ್ಟಾಗಿ ಈ ಒಂದು ಹೆಲ್ಮೆಟ್ ಕಡ್ಡಾಯ ನಿಯಮವನ್ನು ಜಾರಿಗೊಳಿಸ್ತಿದೆ. ಆದರೆ ಏನು ಕಾನೂನು ಪೊಲೀಸರು ಚಾಪೆ ಕೆಳಗೆ ತೂರಿದ್ರೆ ಈ ಬೈಕ್ ಸವಾರ ರಂಗೋಲಿ ಕೆಳಗೆ ತೂರ್ತಾರೆ ಅನ್ನೋ ರೀತಿಯಲ್ಲಿ ಈ ಹುಬ್ಬಳ್ಳಿ ಧಾರವಾಡದಲ್ಲಿ ಬಹಳಷ್ಟು ಬೈಕ್ ಸವಾರರು ಹೆಲ್ಮೆಟ್ ಹಾಕೋದನ್ನೇ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅದರಲ್ಲೂ ದೊಡ್ಡ ದೊಡ್ಡ ಫ್ಯಾಷನ್ ಮಾದರಿಯಲ್ಲಿ ಬುಲೆಟ್ ಇರ್ಬೋದು, ದೊಡ್ಡ ದೊಡ್ಡ ಕೆಲವೊಂದು ಬೈಕ್ಗಳಿದ್ದಾವೆ. ಆ ಒಂದು ದುಬಾರಿ ವೆಚ್ಚದ ಒಂದು ಬೈಕ್ಗಳ ಸವಾರರು ಮಾತ್ರ ಅವರು ಅಪ್ಪಿತಪ್ಪಿನೂ ಹೆಲ್ಮೆಟ್ ಹಾಕ್ತಾನೆ ಇಲ್ಲ. ಇದರಿಂದಾಗಿ ಒಂದು ಅಪಘಾತಗಳು ಸಂಭವಿಸಿದಂಥ ಸಂದರ್ಭದಲ್ಲಿ ಸಾವು ನೋವುಗಳು ಸಂಭವಿಸ್ತಾ ಇದ್ದಾವೆ. ಇದರಿಂದಾಗಿ ಯಾರು ರೈಡ್ ಮಾಡ್ತಾ ಇರ್ತಾರೆ ಅವರು ಆ ಒಂದು ರೀತಿಯಲ್ಲಿ ಅಪಾಯನೇ ಮೈ ಮೇಲೆ ಹೇಳ್ಕೊಂಡಂಥ ಪರಿಸ್ಥಿತಿ. ಆದರೂ ಸಹ ಜನ ಎಚ್ಚೆತ್ಕೊಂಡಿಲ್ಲ, ಸವಾರರು ಎಚ್ಚೆತ್ಕೊಂಡಿಲ್ಲ. ಇಷ್ಟೆಲ್ಲದರ ನಡುವೆ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು ಕಟ್ಟುನಿಟ್ಟಿನ ಕ್ರಮ ಅಂದರೆ ದಂಡದ ಮೂಲಕ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಿಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆ. ಅದರ ಪರಿಣಾಮನೇ ಸಾಕಷ್ಟು ಅಂದರೆ ಈಗೇನು ಅಲ್ಲಲ್ಲಿ ಸಿ ಸಿ ಕ್ಯಾಮ್ರಾ ಅಳವಡಿಸಲಾಗಿದೆ. ಆ ಒಂದು ಸಿ ಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರ್ತದೆ. ಅಲ್ಲೇನು ಸವಾರರು ಯಾರು ಹೆಲ್ಮೆಟ್ ಹಾಕಿರಲ್ಲ ಅಂಥವ್ರಿಗೆ ಒಂದು ದಂಡದ ಬಿಸಿ ಮುಟ್ಟಿಸ್ಲಿಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆ. ಅದರ ಪರಿಣಾಮ ಬಹಳಷ್ಟು ಬೈಕ್ ಸವಾರರಿಗೆ ಈಗ ಒಂದು ದೊಡ್ಡ ಮೊತ್ತದ ಒಂದು ದಂಡ ಪಾವತಿಸುವಂತಹ ಅನಿವಾರ್ಯತೆ ಎದುರಾಗಿದೆ. ಹುಬ್ಬಳ್ಳಿಯಲ್ಲೇ ಒಂದು ಉದಾಹರಣೆ ತೆಗೆದುಕೊಳ್ಳೋದಾದರೆ ಬೈಕ್ ಸವಾರ ಬುಲೆಟ್ ಇದ್ದಂತಹ ಬೈಕ್ ಸವಾರರೊಬ್ಬರು ದಂಡದ ಮೊತ್ತ 36,500 ರೂಪಾಯಿ. ಅಂದರೆ ಆ ಒಂದು ಬೈಕ್ ಏನಾದರೂ ಸೆಕೆಂಡ್ ಹ್ಯಾಂಡ್ ಬೈಕ್ ಅದನ್ನು ಸೆಕೆಂಡ್ ಹ್ಯಾಂಡಾಗಿ ಮಾರಕ್ಕೆ ಹೋದರೆ ಅಷ್ಟೇ ಪ್ರಮಾಣದಲ್ಲಿ ಅಥವಾ ಅದಕ್ಕಿಂತ ಅಲ್ಪ ಪ್ರಮಾಣ ಹೆಚ್ಚು ಕಡಿಮೆ ಅಷ್ಟು ಮೊತ್ತಕ್ಕೆ ಸೇಲ್ ಆಗುತ್ತೆ. ಅಷ್ಟು ಅಂದರೆ ಹಳೆಯ ಬೈಕನ್ನ ಮಾರುವಷ್ಟು ಮೊತ್ತನ ಇಲ್ಲಿ ದಂಡದ ರೂಪದಲ್ಲಿ ಪಾವತಿಸಬೇಕಾದಂಥ ಅನಿವಾರ್ಯತೆ. ಈ ರೀತಿ ಹಲವಾರು ಘಟನೆಗಳು ಇಲ್ಲಿ ಹುಬ್ಬಳ್ಳಿಯಲ್ಲಿ ನಡೀತಾ ಇದ್ದಾವೆ. ಈಗ ಪೊಲೀಸರು ಈ ಒಂದು ಬೈಕ್ ಸವಾರ ಆ ಒಂದು ದೊಡ್ಡ ಮೊತ್ತನ ನೋಡಿಬಿಟ್ಟೆ ಅದನ್ನು ಕಟ್ಟುವ ಗೋಜಿಗೆ ಹೋಗಿದ್ದಿಲ್ಲ. ಜೊತೆಗೆ ಎಲ್ಲಿ ಟ್ರಾಫಿಕ್ ಪೊಲೀಸರು ಇರ್ತಾರೆ ಅಲ್ಲಿ ಬಿಟ್ಟು ಅವಾಯ್ಡ್ ಮಾಡಿಬಿಟ್ಟು ಬೇರೆ ಕಡೆ ಸಂಚರಿಸುವಂತಹ ಆ ರೀತಿಯ ಒಂದು ಪ್ರವೃತ್ತಿನ ರೂಢಿಸ್ಕೊಂಡಿದ್ರು. ಕೊನೆಗೆ ರಾಜ್ಯ ಸರ್ಕಾರ 50% ದಂಡ ರಿಯಾಯಿತಿಯನ್ನು ಒಂದು ಆಫರ್ ಕೊಡ್ತು. ಆ ಒಂದು ಆಫರ್ ಬಳಸ್ಕೊಂಡಂತಹ ಈ ಬೈಕ್ ಸವಾರ 18,000 ರೂಪಾಯಿ ಒಂದು ದಂಡ ಮೊತ್ತವನ್ನು ಪಾವತಿಸಿದ್ದಾನೆ. ಮತ್ತು ಒಂದು ಹೆಲ್ಮೆಟು ಸಹ ಅದೇ ಸಂದರ್ಭದಲ್ಲಿ ಪೊಲೀಸರ ಸಮ್ಮುಖದಲ್ಲೇ ಖರೀದಿ ಮಾಡೋದ್ರ ಜೊತೆಗೆ ಯಾರೂ ಸಹ ಬೈಕ್ ಹೆಲ್ಮೆಟ್ ಇರಲಾರ್ದೇ ಬೈಕ್ ಚಾಲನೆ ಮಾಡಬಾರ್ದು ಅಂತೇಳಿ ರಿಕ್ವೆಸ್ಟ್ ಮಾಡಿದ್ದಾನೆ. ಜೊತೆಗೆ ಒಂದು ಅಪಘಾತ ದಿಂದ ರಕ್ಷಣೆ ಹೊಂದಲಿಕ್ಕೆ ಈ ಬೈಕ್ ಅನಿವಾರ್ಯ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ದಾನೆ. ಇದೇ ರೀತಿ ಪೊಲೀಸರು ಸಹ ಒಂದು ಮೆಸೇಜ್ ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಕಾನೂನು ನಿಯಮ ಮೀರಿ ಹೋಗಬೇಡ್ರಿ. ಮತ್ತು ಹೆಲ್ಮೆಟ್ ಅಂದರೆ ನಿಮ್ಮ ಸುರಕ್ಷತೆಗಾಗಿರೋದ್ರಿಂದಾಗಿ ಸುರಕ್ಷಿತ ಮತ್ತು ಒಂದು ಸಂಚಾರಕ್ಕಾಗಿ ಈ ರೀತಿಯ ಒಂದು ಬೈಕು ಹೆಲ್ಮೆಟನ್ನು ಹಾಕ್ಕೊಳ್ಬೇಕನ್ನೋ ಒಂದು
ಸಲಹೆಯನ್ನು ಕೊಟ್ಟಿದ್ದಾರೆ ಮತ್ತು ಸುರಕ್ಷಿತವಾಗಿ ಪ್ರಯಾಣ ಮಾಡಿರಿ, ಸುರಕ್ಷಿತವಾಗಿ ಮನೆ ಮುಟ್ರಿ ಅನ್ನೋ ಒಂದು ಸಂದೇಶ ಕೊಡುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಬರೀ ಇದು 36,500 ರೂಪಾಯಿ ಒಬ್ಬ ಓರ್ವ ಬೈಕ್ ಸವಾರನದ ದಂಡ ಆಗ್ತದೆ. ಅಂದರೆ ಅದರಲ್ಲಿ 50% ಆತ ಪಾವತಿ ಮಾಡಿದ್ದಾನೆ. ಇದೇ ಮಾದರಿಯಲ್ಲಿ 20,000, 25,000, 30,000ವರೆಗೂ ಸಹ ಈ ಒಂದು ದಂಡದ ಮೊತ್ತವನ್ನು ಅದು 50%ರಲ್ಲಿ ಪಾವತಿ ಮಾಡುವಂತಹ ಕೆಲಸವನ್ನು ಇಲ್ಲಿ ಹುಬ್ಬಳ್ಳಿಯ ಬೈಕ್ ಸವಾರರು ಮಾಡಿದ್ದಾರೆ. ಅಂದರೆ ಈ ಒಂದು ದಂಡ ಏನು 50% ಏನು ರಾಜ್ಯ ಸರ್ಕಾರ ಘೋಷಣೆ ಮಾಡಿದ ನಂತರ ದಂಡದ ರೂಪದಲ್ಲಿನೇ ಸಾಕಷ್ಟು ಸರ್ಕಾರಕ್ಕೆ ಹಣ ಬಂದಿದೆ ಅಂತ ಹೇಳ್ಬೋದು. ಮತ್ತೊಂದು ಕಡೆ ಏನು ಅವ್ರಿಗೂ ಸಹ ಏನು ಬೈಕ್ ಸವಾರಿಗೂ ಸಹ ರಿಲೀಫ್, ಅಂದರೆ 50% ಮಾತ್ರ ದಂಡ ಕಟ್ಟಿದ್ರೆ ಅನ್ನೋ ಒಂದು ನೆಮ್ಮದಿ ಅವ್ರದ್ದಾದರೆ ದೊಡ್ಡ ಮಟ್ಟದ ಆದಾಯ ಬಂತು ಅನ್ನೋ ಒಂದು ಸಮಾಧಾನ ರಾಜ್ಯ ಸರ್ಕಾರದ್ದಾಗಿದೆ. ಅದೇನೇ ಇರಲಿ, ಏನು ನಿಯಮಗಳನ್ನು ಸರ್ಕಾರ ಒಂದೇನು ನಮ್ಮ ಒಳ್ಳೆಯದಕ್ಕೆ ಮಾಡಿದಾರೆ ಅಂತೇಳಿ ಬೈಕ್ ಸವಾರು ತಿಳ್ಕೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಮತ್ತು ಈ ರೀತಿ ಹೆಲ್ಮೆಟ್ ಒಂದೇ ನೋಡಿ ಏನು 36,500 ರೂಪಾಯಿವರೆಗೂ, ಅಂದರೆ ಅದು ಎಷ್ಟು ಬಾರಿ ಹೆಲ್ಮೆಟ್ ಹಾಕ್ಕೊಳ್ಳೋದೇ ಉಲ್ಲಂಘನೆ ಮಾಡಿದ್ದಾರೆ ಅನ್ನೋದು ಒಂದು ಎತ್ತಿ ತೋರಿಸುತ್ತೆ. ಇದು ಒಂದು ರೀತಿಯಲ್ಲಿ ಏನು ಆ ಒಂದು ದಂಡ ಗುಡ್ಡದ ರೂಪದಲ್ಲಿ ಬೆಳೆದಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಕಟ್ಟಿದ್ದಾರೆ ಆ ಒಂದು ಬೈಕ್ ಸವಾರ. ಇದೇ ಮಾದರಿಯಲ್ಲಿ ಬೇರೆಯವರು ಸಹ ಒಂದು ತಮ್ಮ ಏನು 50% ಒಂದು ಏನು ಬೆನಿಫಿಟ್ ತೆಗೆದುಕೊಂಡು ರಿಯಾಯಿತಿ ಬೆನಿಫಿಟ್ ತೆಗೆದುಕೊಂಡು ದಂಡ ಕಟ್ಟುವಂಥ ಕೆಲಸ ಮಾಡಿದ್ದಾರೆ. ಆ ರೀತಿ ಒಂದು ಸಾಕಷ್ಟು ಜನ ಇಲ್ಲಿ ದಂಡ ಕಟ್ಟಿ ಇಲ್ಲಿ ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರದಲ್ಲಿ ಟ್ರಾಫಿಕ್ ಪೊಲೀಸರು ಲಕ್ಷಾಂತರ ರೂಪಾಯಿ ಒಂದು ದಂಡದ ರೂಪದಲ್ಲಿ ಬಂದಂಥ ಹಣವನ್ನೇ ಏನು ದಂಡದ ರೂಪದಲ್ಲಿ ಸಂಗ್ರಹಿಸಿದ್ದಾರೆ. ಈ ರೀತಿ ಅಂದರೆ ಒಂದು ಟ್ರಾಫಿಕ್ ದಂಡ ನಮಗೆ ಎಷ್ಟು ಕಲೆಕ್ಟ್ ಆಗೋದಕ್ಕಿಂತ ಮುಖ್ಯವಾಗಿ ಟ್ರಾಫಿಕ್ ರೂಲ್ಸ್ ವೈಲೇಷನ್ ಮಾಡಬಾರ್ದು, ಆದಷ್ಟು ನಿಯಮ ಉಲ್ಲಂಘನೆ ಮಾಡದೇ ಸಂಚಾರ ಮಾಡಬೇಕನ್ನೋ ಒಂದು ಸಲಹೆ ಟ್ರಾಫಿಕ್ ಪೊಲೀಸರದಾಗಿದೆ. ಈ ಒಂದು ಸಲಹೆನ ಎಲ್ಲರೂ ಸಹ ಬೈಕ್ ಸವಾರರು ಕಟ್ಟುನಿಟ್ಟಾಗಿ ಪಾಲನೆ ಮಾಡೋದಲ್ಲಿ, ವಾಹನ ಸವಾರರು ಕಟ್ಟುನಿಟ್ಟಾಗಿ ಪಾಲನೆ ಮಾಡೋದಲ್ಲಿ ಅವರು ಸುರಕ್ಷಿತವಾಗಿರ್ತಾರೆ. ಜೊತೆಗೆ ಯಾವುದೇ ರೀತಿಯ ಅಪಘಾತಗಳು ಸಹ ಸಂಭವಿಸದೆ ಎಲ್ಲರಿಗೂ ಸಹ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಅಭಿಪ್ರಾಯ ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದೆ. ಶಿವರಾಮ ಸುನಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.